ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವರ್ಲ್ಡ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಕಡುಬು ಹೆಂಗೆ ಮಾಡೋದಂತ ನೋಡೋಣ್ರಿ. ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದ್ರಿ ಇದನ್ನ. ನೋಡ್ರಿ, ಈ ಥರ ಪರ್ಫೆಕ್ಟಾಗಿ ನಿಮ್ಮ ಕಡುಬು ಹೆಂಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ರೀ. ಇದ್ರ ಜೊತೆನ ಕಟ್ಟಿನ ಸಾರು, ಆಮೇಲೆ ಕೋಸಂಬರಿ ಎಲ್ಲ ಮಾಡಿದ್ವಿ ರೀ. ಈಗ ಈ ಕಡುಬು ಮಾಡೋಕೆ ಪಾವು kg ಮೈದಾ ಹಿಟ್ಟು ತೊಗೊಂಡೇನಿ ರೀ. ಮೈದಾ ಹಿಟ್ಟಿಗೆ ಸ್ವಲ್ಪ ಸಣ್ಣ ರವೆ ಹಾಕ್ಕೊಂಡು, ಅಂದ್ರೆ ಮೈದಾ ಹಿಟ್ಟು ಎಷ್ಟು ತೊಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಣ್ಣ ರವೆ ಹಾಕ್ಕೊಂಡು ಅದನ್ನ ಚಲೋ ತಗ ನಾದಬೇಕು ರೀ. ಈಗ ನಾನು ಮುಂಚೆನೇ ಇದನ್ನು ನಾದಿಟ್ಟಿದ್ದೀನಿ ರೀ. ಈಗ ಸ್ವಲ್ಪ ಹದ ಮಾಡ್ಕೊಳತ್ತೇನೆ ರೀ. ಇನ್ನು ಸಾಫ್ಟ್ ಆಗೋವರೆಗೂ ನಾದಿಟ್ಟು ಆಮೇಲೆ ಪರಾತ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಬಡಿಬೇಕು ರೀ. ನಾವು ಎಷ್ಟು ಬಡಿತೇವಲ್ಲ ಅಷ್ಟು ಹಿಟ್ಟು ಹದ ಆಕೈತೆ ರೀ. ನೋಡಿರಿ, ಈ ಥರ ಸಾಫ್ಟಾಗಿ ಬರ್ಬೇಕು ರೀ ಹಿಟ್ಟು. ಆದಷ್ಟು ಅದನ್ನು ನಾದಕ್ಕೆ ಟ್ರೈ ಮಾಡಿರಿ ಮತ್ತು ಬಡೀರಿ. ನೋಡಿರಿ, ನಮ್ದು ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದೈತಿ. 1 hour ಆದರೂ ಇದು ನೆನಿಬೇಕು ರೀ ಹಿಟ್ಟು. ಈಗ ಪರ್ಫೆಕ್ಟ್ ಹೂರ್ಣ ನೋಡಿರಿ. ಮತ್ತು ಈಗ ಹೂರ್ಣ ಮಾಡುವಾಗ ಕೆಲವೊಬ್ರು ಏನು ತಪ್ಪು ಮಾಡ್ತಾರಂತಂದ್ರೆ ಕಡ್ಲೆಬೇಳೆ ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟು ಬೆಲ್ಲ ತೊಗೋತಾರೆ. ಹಾಗಾಗಿ ಹೂರ್ಣ ಅಳಕ್ಕೆ ಆಕೈತಿ. ಈ ಥರ ಪರ್ಫೆಕ್ಟಾಗಿ ಬರೋಂಗಿಲ್ಲ. ಈಗ ಕಡ್ಲೆಬೇಳೆ ಪಾವು ಕಿಲೋ ತೊಗೊಂಡಿರ್ತಾರಂದ್ರೆ ಪಾವು ಕಿಲೋಕ್ಕಿಂತ ಸ್ವಲ್ಪ ಕಡಿಮೆನೇ ಬೆಲ್ಲ ಹಾಕ್ಬೇಕು ರೀ. ಅಂದ್ರೆ ಅದು ಪರ್ಫೆಕ್ಟಾಗಿರ್ತೈತಿ. ಬೆಲ್ಲ ಎಲ್ಲ ಕುಡಿಸಿದ ಮೇಲೆ ಸ್ವಲ್ಪ ಆರಿದ ಮೇಲೆ ಅದನ್ನು ರುಬ್ಬಿದ್ರೆ ಹೂರ್ಣ ನೋಡಿರಿ ಈ ರೀತಿ ಉಂಡೆ ಆಕಾರದೊಳಗೆ ಚಲೋ ಬರ್ತೈತೆ ರೀ. ಆಗಂಗಿಲ್ಲ ರೀ ಹೂರ್ಣನೂ. ನೋಡಿರಿ ನಮ್ದು ಹೆಂಗೆ ಬಂದೈತಿ ಹೂರ್ಣ, ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ಈಗ ಇಷ್ಟು ಹಿಟ್ಟಿಗೆ ಇಷ್ಟು ಹೂರ್ಣ ತೊಗೊಂಡೇನಿ ರೀ ನಾನು. ಇದು 2 ಆದ್ರೆ ಕರೆಕ್ಟ್ ಆಕೈತೆ ರೀ. ನೋಡಿರಿ, ಹೂರ್ಣ ಇನ್ನೊಮ್ಮೆ ತೋರಿಸ್ತೇನೆ ನೋಡಿರಿ ನಾನು ನಿಮ್ಗೆ. ಹಿಂಗೆ ಉಂಡೆ ಕಟ್ಟಿದ್ರೆ ಅದು ಉಂಡೆ ಕಟ್ಟೋ ಆಕಾರದೊಳಗೆ ಬರ್ಬೇಕು ರೀ. ನೋಡಿರಿ, ಹಿಟ್ಟನ್ನು ಎಷ್ಟು ಮೆತ್ತಗೆ ಮೃದುವಾಗಿ ಬಂದಿದೆ ಅಂಥೇಳಿ. ಈ ಹದದಾಗಿರ್ಬೇಕು ರೀ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡಿರಿ, ಹಿಟ್ಟು ನಮ್ಮ ಕೈಗೆ ಹತ್ತೋದಿಲ್ಲ. ಇದನ್ನ ಸಣ್ಣ ಸಣ್ಣ ಉಳ್ಳೆ ಮಾಡ್ಕೋಬೇಕು ರೀ, ಉಂಡೆ ಮಾಡ್ಕೋಬೇಕು ರೀ. ಸಣ್ಣ ಸಣ್ಣ ನೋಡಿರಿ ಈ ಥರ ಉಂಡೆಗಳು ಮಾಡ್ಕೊಂಡಾದ್ಮೇಲೆ ನೋಡಿರಿ ನಾ ಇಷ್ಟು ತೋರ್ಸೋದೇನೆ ನಿಮಗೀಗ. ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದೊಂದು ಉಳ್ಳಿನ ಲಟ್ಟಿಸ್ಕೋಬೇಕು ರೀ. ನಾವು ಪುರಿ ಮಾಡ್ತೇವಲ್ಲ, ಪುರಿ ಮಾಡೋಕೆ ಎಲೆ ಲಟ್ಟಿಸ್ಕೋತೀವಲ್ಲ ಆ ಸೈಜಿಗೆ ಇದ್ರೂ ನಡಿತೈತಿ. ಇಲ್ಲಾಂದ್ರೆ ಅದಕ್ಕೆ ಸಣ್ಣ ಸಣ್ಣ ಮಾಡ್ತೇವಂತಂದ್ರೆ ಅದು ಸಣ್ಣನೂ ನೀವು ಲಟ್ಟಿಸ್ಕೋಬೋದು ರೀ. ಎಲ್ಲನೂ ಹಿಂಗೆ ಲಟ್ಟಿಸಿಟ್ಕೋಬೇಕು ರೀ. ಈ ಪುರಿ ಮಾಡೋಕೆ ಲಟ್ಟಿಸ್ತೇವಲ್ಲ ಅಷ್ಟು ತಿಳುವ ಅಷ್ಟು ಇದ್ದಿದ್ರೆ ನಡಿತೈತೆ ರೀ. ನೋಡಿರಿ, ನಾ ಈಗ ಹಿಂಗೆ ಲಟ್ಟಿಸ್ಕೊಂಡೇನಿ. ಇದಕ್ಕೆ ತುಂಬೋದು ಹೆಂಗಂತ ಹೇಳ್ಕೊಡ್ತೇನೆ. ನೋಡಿರಿ, ಹೂರ್ಣ ತೊಗೊಂಡು ಅದನ್ನ ಹಿಂಗೆ ಸ್ವಲ್ಪ ಉದ್ದ ಮಾಡ್ಬೇಕು ರೀ. ಹಂಗೆ ಗುಂಪಿ ಇಟ್ಬಿಟ್ಟು ಅಂತಂದ್ರೆ ಒಂದೇ ಕಡೆ ಕೂತ್ ಬಿಡ್ತೈತೆ ರೀ ಹೂರ್ಣ. ಅಷ್ಟು ಸರಿ ಬರೋಂಗಿಲ್ಲ ಕಡುಬ. ಈಗ ನಾವು ಹಿಂಗೆಲ್ಲ ಮಾಡ್ಕೊಂಡು ಕಡುಬನ್ನ ಚಂದಗೆ ಮುರಿಬೇಕು ರೀ. ಈಗ ಹತ್ತಿಕ್ಕಿದ್ದಾದ್ಮೇಲೆ ಸೈಡ ದಂಡಿ ಬಿಟ್ಕೊಂತಂದ್ರೆ ಎಣ್ಣೆ ಎಲ್ಲ ನಮ್ದು ಇದಾಗಿಬಿಡ್ತೈತೆ ರೀ. ಎಣ್ಣೆ ಒಳಗೆ ಕಡುಬು ಹೊಡಿತಂದ್ರೆ ಎಣ್ಣೆನೂ ಹಾಳಾಕೈತಿ ಮತ್ತು ಕಡುಬು ಒಟ್ಟು ಟೇಸ್ಟು ಬರೋಂಗಿಲ್ಲ ರೀ. ಈಗ ನಾವು ನೋಡಿರಿ ಹಿಂಗೆ ಹತ್ತಕ್ಕೊಂದು ದಂಡಿ ಆದಷ್ಟು ಮುರ್ಕೊಳಕ್ಕೆ ಟ್ರೈ ಮಾಡಿರಿ. ನೋಡಿರಿ ನಮ್ದು ಎಷ್ಟು ಚಂದ ಬಂತು ರೀ. ನೋಡಿರಿ, ಹಿಂಗೆ ಮಾಡಿದ್ರೆ ಕಡುಬು ಲುಕ್ಕನು ಅನ್ನಿಸ್ತಾವೆ ಮತ್ತು ತಿನ್ನಕ್ಕೂ ಬಾಯಾಗೂ ಒಂಥರ ಟೇಸ್ಟ್ ಅನ್ನಿಸ್ತಾವೆ. ನೋಡಿರಿ ಹೆಂಗೆ ಕರೋದಂತ ನೋಡೋಣ್ರಿ. ಒಂದು ಬುಟ್ಟಿ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ನಾವು ನಮ್ಮ ಕಡೆ ಎಲ್ಲ ಈಗ ಏನೋ ಒಂದು ಕರಿಯೋದು ಮಾಡ್ಬೇಕಾದ್ರೆ ಅದು ಕಳ್ಳನ್ ಅಂಥೇಳಿ ಮಾಡ್ತೇವೆ ರೀ. ಅಂದ್ರೆ ಇದನ್ನು ಮಾಡೋದ್ರಿಂದ ಈಗ ಹೊರಗಿನ ಮಂದಿ ಗಸಲನ್ನ ಅಡುಗೆ ಮನೆಗೆ ಬರ್ಗುಡ್ಕೆ ಒಂಥರ ನೆದರಾದಂಗೆ ಆಗಿ ನೀವು ಮಾಡೋ ಅಡುಗೆನ ಒಂದೊಂದು ಸಲ ಹಾಳಾಗೋ ಚಾನ್ಸಸ್ ಇರ್ತೈತೆ ರೀ. ಸೊ ಅದಕ್ಕಾಗಿ ಈ ಥರ ಕಳ್ಳನ್ ಮಾಡಿ ಮೊದಲು ಕರ್ಕೊಂಡು ಅದನ್ನು ಒಲೆಗೆ ಇದಕ್ಕನೇ ಇಟ್ಬಿಡ್ಬೇಕು ರೀ. ಈಗ ನಾವು ಒಲೆ ಮೇಲೆ ಮಾಡತ್ತಿಲ್ಲ, ಸೊ ಗ್ಯಾಸ್ ಮೇಲೆ ಮಾಡತ್ತೇನೆ ಅಂಥೇಳಿ ನಾ ಗ್ಯಾಸಿನ ಕಡೆ ಇಟ್ಟೇನಿ ರೀ. ಈ ಥರ ಮಾಡಿದ್ರೆ ಒಂಥರ ಸೇಫ್ ಅನ್ನೋದು. ನೋಡಿರಿ, ಈಗ ಒಂದೊಂದು ಕಡುಬು ಹಾಕ್ಕೊಂಡೆ. ಕಡುಬೆಲ್ಲ ಚಲೋ ತಗ ಎಣ್ಣೆಗೆ ಕರಿಬೇಕು ರೀ. ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಟು ಕರೆಕ್ಟ್ ಟ್ರೈ ಮಾಡಿರಿ. ಹೈ ಫ್ಲೇಮ್ ಆದ್ರೆ ಸುತ್ತು ಕಡೆ ಹೊತ್ತಿದಂಗೆ ಆಕೈತಿ, ಒಳಗಿಂದೆಲ್ಲ ಅದು ಹಸಿ ಬಿಸಿನ ಆಕೈತಿ. ಅದನ್ನು ತಿನ್ನುವಾಗ ಅಷ್ಟು ಸರಿ ಅನ್ಸಂಗಿಲ್ಲ. ಸೊ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೊರಿ. ನನ್ನ ಮಗನಿಗಂತೂ ಕಡುಬು ಅಂದ್ರೆ ಭಾಳ ಇಷ್ಟ. ನಾ ಗುಡ್ಕ ಇನ್ನೂ ಬಿಸಿ ಅದಾವು ಅಂತಂದರೂ ಕೇಳತ್ತಿರಲಿಲ್ಲ. ನಂಗೆ ಹಾಕ್ಕೊಡಮ್ಮ ಅಂಥೇಳಿ ಫುಲ್ ಕಾಡತ್ತಿದ್ದ.
ಅವನಿಗೆ ಕಡುಬು ಅಂದ್ರೆ ಭಾಳ ಇಷ್ಟ ರೀ. ನೋಡಿರಿ ಫೈನಲಾಗಿ ನಮ್ಮ ಕಡುಬೆಲ್ಲ ರೆಡಿ ಅದು. ನಾವು ಮುರಿದು ಮಾಡಿದ್ದೇವೆ ನಾನು ಎಷ್ಟು ಪರ್ಫೆಕ್ಟಾಗಿ ಬಂದಾವ ನೋಡಿರಿ. ಎಣ್ಣೆನೂ ಸ್ವಚ್ಛಗೆ ಬಸ್ಕೋಬೇಕ್ರಿ, ಕೈಗೆ ಸ್ವಲ್ಪ ಎಣ್ಣೆ ಹತ್ತಬಾರ್ದು, ಆ ಥರ ಸ್ವಚ್ಛಗೆ ಬಸ್ಕೋಬೇಕ್ರಿ. ನೋಡಿರಿ ಫೈನಲಿ ಪರ್ಫೆಕ್ಟ್ ಆದ ಉತ್ತರ ಕರ್ನಾಟಕ ಸ್ಪೆಷಲು ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಕಡುಬು ರೆಡಿ ಆಯ್ತು ರೀ. ಇದ್ರ ಜೊತೆ ನಾ ಕಟ್ಟಿನ ಸಾರು ಮತ್ತು ಕೋಸಂಬರಿ ಮಾಡಿದ್ದೀನಿ ರೀ. ನಿಮಗೆ ಆ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ. ಬಾಯ್. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.